ಆಕ್ಸ್ಫರ್ಡ್ ಜಾಗತಿಕ ಆರ್ಥಿಕ ಸೂಚ್ಯಂಕ 350ರ ಬಳಿಕವೇ ಭಾರತದ ನಗರಗಳು. ವಿಶೇಷ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. 2024ರ ಆಕ್ಸ್ಫರ್ಡ್ ಇಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಅದರಲ್ಲಿ ಭಾರತದ ಕೆಲವು ನಗರಗಳು ಸ್ಥಾನ ಪಡೆದಿದೆ. ದಿಲ್ಲಿಯು 350ನೇ ಸ್ಥಾನದಲ್ಲಿದ್ದು, ಜಗತ್ತಿನ 1000 ನಗರಗಳಲ್ಲಿ ಭಾರತದ ಮಟ್ಟಿಗೆ ಮೇಲಿನ ಸ್ಥಾನದಲ್ಲಿರುವ ನಗರವಾಗಿದೆ. ಮಂಗಳೂರು ನಗರವು 779ನೇ ಸ್ಥಾನದಲ್ಲಿದೆ. ಜನಬಂಡವಾಳ, ದುಡಿಯುವ ಕೈಗಳು, ಬದುಕಿನ ಮಟ್ಟ, ಪರಿಸರ ವಾತಾವರಣ, ಆರ್ಥಿಕತೆ, ಸ್ಥಳೀಯಾಡಳಿತ ಇವುಗಳನ್ನು ಅಳೆದು ಮೊದಲು ಸ್ಥಾನ ನಿರ್ಣಯ ಮಾಡಲಾಗುತ್ತದೆ. ಆಮೇಲೆ ಅವುಗಳನ್ನು ಪ್ರಮಾಣ ರೀತಿಯಾಗಿ ಸಮೀಕರಿಸಿ ಆ ನಗರದ ಸ್ಥಾನವನ್ನು ನಿರ್ಣಯಿಸಲಾಗುತ್ತದೆ. ಲೋಕದ 163 ದೇಶಗಳ 1000 ನಗರಗಳನ್ನು ಅವುಗಳ ಮಟ್ಟದ ಮೇಲೆ ನಿಲ್ಲಿಸಿ ಸೂಚ್ಯಂಕ ನೀಡಲಾಗಿದೆ. ಮೊದಲ 3 ಸ್ಥಾನಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ 2 ಮತ್ತು ಬ್ರಿಟನ್ ರಾಜಧಾನಿ ಆದ ಲಂಡನ್ ಇದೆ. ನ್ಯೂಯಾರ್ಕ್ ಮೊದಲ, ಲಂಡನ್ 2ನೇಯ ಮತ್ತು ಸ್ಯಾನ್ ಹೋಸ್ 3ನೇಯ ಸ್ಥಾನದಲ್ಲಿದೆ. ಯುಎಸ್ಎಯ ಸ್ಯಾನ್ ಹೋಸ್ ನಗರದ ಉಚ್ಚಾರ ಹೀಗಿದ್ದರೂ ಅದನ್ನು ಬರೆಯುವಾಗ ಸ್ಯಾನ್ ಜೋಸ್ ಎಂದು ಬರೆಯುತ್ತಾರೆ. ನ್ಯೂಯಾರ್ಕ್ ಮೊದಲ ಸ್ಥಾನವನ್ನು ಉಳಿಸಿಕೊಂಡಿದೆ. ಮೊನ್ನೆ ತಾನೇ ನ್ಯೂಯಾರ್ಕ್ ನಗರವು ಲೋಕದ ಅತಿ ಸಿರಿವಂತ ನಗರದ ಪಟ್ಟಿಯಲ್ಲೂ ಮೊದಲ ಸ್ಥಾನ ಹಿಡಿದುಕೊಂಡಿತ್ತು. ಇನ್ನೂ ಹೇಳಬೇಕೆಂದರೆ ಹಳೆಯ ಸ್ಥಾನ ಉಳಿಸಿಕೊಂಡಿತ್ತು. ದೇಶದ ಮಟ್ಟಿಗೆ ದಿಲ್ಲಿ ಮೊದಲ ಸ್ಥಾನದಲ್ಲಿ ಎಂದರೆ ಜಾಗತಿಕವಾಗಿ 350ನೇ ಸ್ಥಾನದಲ್ಲಿ ಮತ್ತು ಬೆಂಗಳೂರು 411ನೇ ಹಾಗೂ ಮುಂಬೈ 427ನೇ ಸ್ಥಾನದಲ್ಲಿದೆ. ಕೊನೆಯ 1000 ಸ್ಥಾನದಲ್ಲಿ ಉತ್ತರ ಪ್ರದೇಶದ ಸುಲ್ತಾನ್ಪುರ ಇದೆ. ಕೊನೆಯ ಸ್ಥಾನ ಅದು ಸುಲ್ತಾನ್ಪುರ. ಇದನ್ನು ನೋಡಿ ಉಪಮುಖ್ಯಮಂತ್ರಿ ಯೋಗಿ ಮತ್ತು ಪ್ರಧಾನಮಂತ್ರಿ ಮೋದಿಯವರಿಗೆ ಸ್ವಲ್ಪ ಬೇಜಾರಾಗಬಹುದು. ಆದರೆ ದಿಲ್ಲಿ ದೇಶದ ಮಟ್ಟಿಗೆ ಮೊದಲ ಸ್ಥಾನದಲ್ಲಿ ಇರುವುದರಿಂದ ಪ್ರಧಾನಿ ಮೋದಿಯವರು ತಮ್ಮ ಬೆನ್ನನ್ನು ತಾನೇ ತಟ್ಟಿಕೊಳ್ಳಬಹುದು. ನೋಡಿದಿರಾ, 10 ವರ್ಷದ ಸಾಧನೆ ಎಂದು ಕೂಡ ಹೇಳಬಹುದು. ನೀವಿದನ್ನು ಆಲಿಸಬಹುದು. ಜಗತ್ತಿನ ಹಲವು ನಗರಗಳು ಈಗ ಯುದ್ಧದ ಕಾರ್ಮೋಡದಡಿ ಸಿಲುಕಿದ್ದರು, ಮಿಲಿಟರಿ ನಲುಗುವಿಕೆಗೆ ಸಿಲುಕಿದ್ದರು ಭಾರತದ ನಗರಗಳಿಗಿಂತ ಮೇಲಿನ ಸ್ಥಾನದಲ್ಲಿದೆ. ಉಕ್ರೇನ್ ಕೀವ್ ಭಾರತಕ್ಕಿಂತ ಮೇಲಿದೆ. ಭಾರತದ ನಗರಗಳು ಸಿರಿವಂತವಾಗುತ್ತಿದ್ದರೂ ಬಡತನ ಕೊಡವಿಕೊಂಡಿಲ್ಲ. ರಾಜಕೀಯ ಮತ್ತು ಧಾರ್ಮಿಕ ಮೇಲಾಟದ ಹಿಂಸಾಚಾರಗಳು ಭಾರತದ ನಗರಗಳಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅಧಿಕರಿಸಿದೆ. ಈ ಕಾರಣಕ್ಕೆ ಜನರ ಜೀವನ ಮಟ್ಟವು ಬಾಧಿಸಲ್ಪಟ್ಟಿದೆ. ಅಲ್ಲದೆ ಭಾರತೀಯರ ಪರಿಸರ ಪ್ರಜ್ಞೆಯು ತುಂಬಾ ತೆಳು ಆಗಿರುವುದರಿಂದಾಗಿ ವಾತಾವರಣ ಕೂಡ ಜಾಗತಿಕ ಮಟ್ಟದ ತುಲನೆಯಲ್ಲಿ ಕಳಪೆಯಾಗಿದೆ. ಇನ್ನು ಜೀವನ ಮಟ್ಟ ಕೆಲವರದು ಅಟ್ಟ, ಮತ್ತೆ ಕೆಲವರದು ರಸಾತಳ ಪಾತಾಳ. ಹಾಗಾಗಿ ಭಾರತದ ಕೆಲವು ನಗರಗಳು ಮಾತ್ರ 350ರ ಬಳಿಕವಷ್ಟೇ ಸ್ಥಾನ ಪಡೆದಿದೆ. ಈ 1000 ನಗರಗಳನ್ನು ಅತಿ ವಿಸ್ತಾರವಾದ ನಗರಗಳೆಂದು, ದೊಡ್ಡ ನಗರಗಳೆಂದು ಸಹ ಪಟ್ಟಿ ಮಾಡಲಾಗಿದೆ. ಭಾರತದ ನಗರಗಳಲ್ಲಿ ಮುಂಬೈ ಒಟ್ಟಾರೆ 427ನೇ ಸ್ಥಾನ ಪಡೆದಿದ್ದರೆ ಜೀವನ ಗುಣಮಟ್ಟದಲ್ಲಿ 915ನೇ ಕಳಪೆ ಸ್ಥಾನವನ್ನು ಪಡೆದಿದೆ. ಕೇರಳದ ತ್ರಿಶೂರ್ ಗುಣಮಟ್ಟದ ಜೀವನದಲ್ಲಿ ಅದಕ್ಕಿಂತ ಉತ್ತಮವಾದ 757ನೇ ಸ್ಥಾನವನ್ನು ಪಡೆದಿದೆ ಎನ್ನುವುದು ಗಮನಿಸಬೇಕು. ಗುಣಮಟ್ಟದ ಬದುಕಿಗೆ ಬಿಲಿಯನೇರ್ಗಳ ಸಂಖ್ಯೆ ಹೆಚ್ಚು ಇದ್ದರೆ ಮಾತ್ರ ಸಾಲದು, ಇತರ ಅನುಕೂಲಗಳು ಇರಬೇಕು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ದಿಲ್ಲಿಯ ಜನ ರಾಜಧಾನಿಯಾಗಿ ಮಾನವ ಬಂಡವಾಳದಲ್ಲಿ 55ನೇ ಸ್ಥಾನ ಪಡೆದಿದೆ, ಆದರೆ ಆರ್ಥಿಕತೆಯಲ್ಲಿ 108ನೇ ಸ್ಥಾನ ಪಡೆದಿದೆ. ಈ ಮಾನವ ಬಂಡವಾಳ ಜನರಾಜಧಾನಿ ಎಂದ ಕೂಡಲೇ ಅಲ್ಲಿ ಜನರ ಎಲ್ಲ ಕೆಲಸ ಆಗುತ್ತದೆ ಎಂದು ಅರ್ಥವಲ್ಲ. ಜನರು ಸಹಜವಾಗಿ ತಲುಪಲು ಸಾಧ್ಯವಾಗುವ ಸ್ಥಳವಾಗಿದೆ. ದಿಲ್ಲಿಯನ್ನು 1 ದಶಕದಿಂದ ಆಳುತ್ತಿರುವ ಆಮ್ ಆದ್ಮಿ ಪಕ್ಷವು ಕೂಡ ದಿಲ್ಲಿಯನ್ನು ಸುಲಭ ಲಭ್ಯ ನಗರ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮುಖ್ಯವಾಗಿ ಜನಬಂಡವಾಳ ಎಂಬುದು ದುಡಿಯುವ ಕೈಗಳನ್ನು ಒಳಗೊಂಡಿದೆ. ಆರ್ಥಿಕತೆ ಮತ್ತು ಜನಬಂಡವಾಳ ರಾಜಧಾನಿಯಾಗಿ ಬೆಂಗಳೂರು ಕ್ರಮವಾಗಿ 171 ಮತ್ತು 179ನೇ ಸ್ಥಾನಗಳನ್ನು ಪಡೆದಿದೆ. ಭಾರತದ ಎಲ್ಲ ನಗರಗಳು ಸ್ಥಳೀಯಾಡಳಿತ ಮತ್ತು ಒಟ್ಟಾರೆ ಆಡಳಿತದಲ್ಲಿ 380ನೇ ಸ್ಥಾನ ಪಡೆದಿದೆ. ಭಾರತದ ನಗರಗಳಲ್ಲಿ ತೆಂಕಣ ಭಾರತವು ಬಡಗಣ ಭಾರತಕ್ಕಿಂತ ಉತ್ತಮ ಸ್ಥಾನ ಪಡೆದಿರುವುದು ಕಂಡುಬರುತ್ತಿದೆ. ದಿಲ್ಲಿ 350, ಬೆಂಗಳೂರು 411, ಮುಂಬೈ 427, ಚೆನ್ನೈ 472, ಕೊಚ್ಚಿ 521, ಕೋಲ್ಕತ್ತಾ 528, ಪುಣೆ 534, ತ್ರಿಶೂರ್ 550, ಹೈದರಾಬಾದ್ 564, ಕೋಳಿಕೋಡ್ 580,
ಚಂಡೀಗಢ 584, ತಿರುಚನಹಳ್ಳಿ 634, ಪಾಂಡಿಚೇರಿ 664, ಕೊಟ್ಟಾಯಂ 649, ಅಹಮದಾಬಾದ್ 654, ಮೈಸೂರು 667, ಕೋಯಮುತ್ತೂರು 669, ಜಲಂಧರ್ 672, ತಿರುವನಂತಪುರ 686, ಮಧುರೈ 691, ಭುವನೇಶ್ವರ 704, ಅಮೃತಸರ್ 717, ವೇಲೂರು 729, ಲುಧಿಯಾನ 730, ನಾಗ್ಪುರ 744, ಡೆಹ್ರಾಡೂನ್ 745, ವಸಾಯಿ ವಿರಾರ್ 748, ಕಣ್ಣೂರು 759, ಶ್ರೀನಗರ 761, ಹುಬ್ಬಳ್ಳಿ ಧಾರವಾಡ 766, ಸೇಲಂ 767, ಗೌಹತಿ 770, ಜೈಪುರ್ 772, ಬೆಳಗಾವಿ 777, ಮಂಗಳೂರು 779, ಭೋಪಾಲ್ 792, ಸುಲ್ತಾನ್ಪುರ 1000 ಇವು ಆಕ್ಸ್ಫರ್ಡ್ ಸೂಚ್ಯಂಕದಲ್ಲಿ ಸ್ಥಾನ ಪಡೆದಿರುವ ನಗರಗಳು. ಕೆಲವು ನಗರಗಳು ಜಗತ್ತಿನ ಕೆಲವು ನಗರಗಳೊಂದಿಗೆ ಸಮಾನ ಸ್ಥಾನ ಹಂಚಿಕೊಂಡಿದೆ. ನೆರೆಯ ಪಾಕಿಸ್ತಾನ, ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಗಳು ಆ ದೇಶದ ಅತಿ ಹೆಚ್ಚಿನ ರ್ಯಾಂಕಿಂಗ್ ಪಡೆದಿದೆ. ಎರಡೂ ಸಮಾನ 578ನೇ ಸ್ಥಾನ ಪಡೆದಿರುವುದು ವಿಶೇಷ. ಜಾಗತಿಕವಾಗಿ ನ್ಯೂಯಾರ್ಕ್ ಮಾತ್ರ 100 ಅಂಕ ಪಡೆದಿದೆ. ಅನಂತರದ 10 ಸ್ಥಾನಗಳವರೆಗಿನ ನಗರಗಳು ಪಡೆದ ಅಂಕಗಳು ಮುಂದಿನಂತಿದೆ. ಲಂಡನ್ 99.4, ಸ್ಯಾನ್ ಹೋಸ್ 98.5, ಟೋಕಿಯೋ 97.8, ಪ್ಯಾರಿಸ್ 96.3, ಸೀಟಲ್ 95.8, ಲಾಸ್ ಏಂಜಲ್ಸ್ 95.4, ಸ್ಯಾನ್ ಫ್ರಾನ್ಸಿಸ್ಕೋ 94.7, ಮೆಲ್ಬೋರ್ನ್ 94.6 ಮತ್ತು ಜ್ಯೂರಿಚ್ 94.2. ಮೊದಲು 10 ಸ್ಥಾನ ಪಡೆದ ನಗರಗಳಲ್ಲಿ 6 ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿದವು ಎನ್ನುವುದು ವಿಶೇಷ.